ಇತ್ತೀಚೆಗೆ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅದು ಕಾರ್ಡಿಯಾಕ್ ಅರೆಸ್ಟು. ಚಿಕ್ಕ ಮಕ್ಕಳಾಗಿರಲಿ, ದೊಡ್ಡವರು ಇರಲಿ, ವಯಸ್ಸಾಗಿರೋರು ಇರಲಿ ಅಥವಾ ಯುವಕರಿರಲಿ, ಯುವತಿಯರಿರಲಿ, ಸುಮಾರಷ್ಟು ಜನಗಳಲ್ಲಿ ಯಾವಾಗ, ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನಗಳು ಇತ್ತೀಚೆಗೆ ಇದೇ ಒಂದು ಕಾರಣದಿಂದ ಸಾವನ್ನಪ್ತಾ ಇದ್ದಾರೆ. ಈ ಹಿಂದೆ ನಾವು ನೋಡಿದ್ವಿ ಚಿರು ಅವ್ರನ್ನ. ಸೊ ಅದೇ ರೀತಿ ಇಲ್ಲೊಂದು ಘಟನೆ ಕೂಡ ನಡೆದಿದೆ. ತುಂಬ ನೋವಿನ ಸಂಗತಿ ಕೂಡ ಅದು. ಹಿರಿಯ ನಟ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಅವರು ನಿನ್ನೆ ಸಂಜೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇವರು ನವಗ್ರಹ ಚಿತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಅದೇ ರೀತಿ ಇನ್ನೂ ಕೆಲವು 4 ಚಿತ್ರಗಳಲ್ಲಿ ಮುಖ್ಯ ಪಾತ್ರವನ್ನು ಕೂಡ ಇವರು ವಹಿಸಿದ್ರು. ನವಗ್ರಹ, ಚಮಕಾಯಿಸಿ ಚಿಂದಿ ಉಡಾಯಿಸಿ ಈ ರೀತಿಯ ಅನೇಕ ಮೂವಿಗಳನ್ನ ಇವರು ಮಾಡಿದರು. ಅದಾದ ನಂತರ ಇವ್ರಿಗೆ ಯಾವುದೇ ರೀತಿಯ ಆಫರ್ಸ್ಗಳಾಗಲಿ, ಪ್ರಾಜೆಕ್ಟ್ಗಳಾಗಲಿ ಇವ್ರಿಗೆ ಕೈ ಹಿಡಿಲಿಲ್ಲ. ಸೊ ಇದಾದ ನಂತರ ಇದೇ ಒಂದು ನೋವಿನಲ್ಲಿ ಅವರು ಖಿನ್ನತೆಗೊಳಗಾಗಿದ್ರು ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಇವರು ಕುಡಿತದ ಚಟಕ್ಕೂ ಕೂಡ ದಾಸರಾಗಿದ್ದರು ಅಂತ ಹೇಳಿಬಿಟ್ಟು ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ನಿನ್ನೆ ಸಂಜೆ ಇವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಸುಮಾರು 6-6.25 ಅಷ್ಟರಲ್ಲಿ ಇವ್ರಿಗೆ ಒಂದು ಎದೆ ನೋವು, ಕಾರ್ಡಿಯಾಕ್ ಅರೆಸ್ಟು ಈ ರೀತಿಯಾಗಿ ಸ್ವಲ್ಪ ಕಾಣಿಸ್ಕೊಳ್ತಾ ಇತ್ತಂತೆ. ಸೊ ಡಾಕ್ಟರ್ಗೆ ಕಾಲ್ ಮಾಡಿ ಅವರು ಮನೆಗೆ ಬರುವಷ್ಟರೊತ್ತಿಗೆ ಇವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಇವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಸೊ ಹಿರಿಯ ಕಲಾವಿದ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಅವರು ನಿನ್ನೆ ಸಂಜೆ 6-6.25 ಅಷ್ಟೊತ್ತಿಗೆ ತಮ್ಮ ಕಾರ್ಡಿಯಾಕ್ ಅರೆಸ್ಟಿಂದ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ತುಂಬಾ ನೋವಿನ ಸಂಗತಿಯಾಗಿರುತ್ತೆ ಇದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದೇ ರೀತಿ ಅವರ ಕುಟುಂಬಕ್ಕೆ ಆ ಭಗವಂತ ಹೆಚ್ಚು ಹೆಚ್ಚು ಧೈರ್ಯವನ್ನು ತುಂಬಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್.